ಆದ ಕೂಡಲೇ ನೀರನ್ನು ಕುಡಿಯುವಂತಹ ಅಭ್ಯಾಸ ನಿಮಗಿದ್ಯಾ? ಹಾಗಾದ್ರೆ ಬನ್ನಿ, ಊಟ ಆದ ಕೂಡಲೇ ಏನೇನು ಮಾಡಬಾರ್ದು ಅನ್ನುವಂಥ ವಿಷಯಗಳನ್ನ ನಾವಿವತ್ತು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಊಟ ಆದ ಕೂಡಲೇ ನೀರನ್ನ ಕುಡಿಬೇಡಿ. ಹೌದು, ನಮ್ಮಲ್ಲಿ ತುಂಬಾ ಜನರಿಗೆ ಊಟದ ಪ್ರಾರಂಭದಲ್ಲಿ, ಮಧ್ಯಭಾಗದಲ್ಲಿ ಹಾಗೆ ಊಟ ಆದ ನಂತರ ನೀರನ್ನು ಕುಡಿಯುವಂತಹ ಅಭ್ಯಾಸ ಇರುತ್ತೆ. ಈ ಎಲ್ಲ ಅಂಶಗಳು ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಜೀರ್ಣಕಾರಿ ಅಂಶಗಳು ಯಾವತ್ತು ಆಹಾರವನ್ನ ವಿಭಜನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ನಾವು ನೀರಿನ ಜೊತೆ ಇದನ್ನ ಸೇವಿಸಿದಾಗ ಕರಗೋದ್ರಿಂದಾಗಿ ಈ ಕೆಲಸ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಹಾಗೆ ಊಟ ಆದ ಅರ್ಧ ಗಂಟೆಯ ಬಳಿಕ ನೀವು ನೀರನ್ನ ಸೇವಿಸಬಹುದು. ಟೀಯಿಂದ ದೂರ ಇರಿ. ಸಾಧಾರಣವಾಗಿ ಕೆಲವರಿಗೆ ಊಟ ಆದ ನಂತರ ತಕ್ಷಣಕ್ಕೆ ಟೀ ಕುಡಿಯುವಂತಹ ಅಭ್ಯಾಸ ಇರುತ್ತೆ. ನಾವಿಲ್ಲಿ ಮಾತಾಡ್ತಾ ಇರೋದು ಹಾಲನ್ನು ಸೇರಿಸಿ ಮಾಡುವಂತಹ ಟೀ ಬಗ್ಗೆ. ಈ ಟೀ ಎಲೆಗಳಲ್ಲಿ ಆಮ್ಲೀಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಆಮ್ಲೀಯ ಗುಣ ಆಹಾರದಲ್ಲಿರುವಂತಹ ಪ್ರೋಟೀನ್ ಅನ್ನ ಗಟ್ಟಿಯಾಗಿಸುತ್ತೆ. ಇದರಿಂದ ಜೀರ್ಣಕ್ರಿಯೆ ಕಷ್ಟ ಆಗುತ್ತೆ. ಹಾಗಾಗಿ ಊಟ ಆದ ಸುಮಾರು 1 ಗಂಟೆಗಳ ಬಳಿಕ ನೀವು ಚಹಾವನ್ನ ಸೇವಿಸಬಹುದು. ಕೆಲವರಿಗೆ ಊಟ ಆದ ಕೂಡಲೇ ಹಣ್ಣುಗಳನ್ನ ತಿನ್ನುವಂತಹ ಅಭ್ಯಾಸ ಇರುತ್ತೆ. ಆದ್ರೆ ಹಣ್ಣುಗಳು ಬೇಗ ಜೀರ್ಣ ಆಗುತ್ತೆ. ಊಟ ಆದ ನಂತರ ನೀವು ತಕ್ಷಣಕ್ಕೆ ಹಣ್ಣುಗಳನ್ನ ಸೇವಿಸಿದ್ರೆ ಅದು ಹುದುಗುವಂತ ಸಾಧ್ಯತೆ ಇರುತ್ತೆ. ಇದರಿಂದ ಅಸಿಡಿಟಿ ಹೆಚ್ಚಾಗುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ. ಜೊತೆಗೆ ಹಣ್ಣಿನಲ್ಲಿರುವಂತಹ ಸಕ್ಕರೆ ಅಂಶ ಜೀರ್ಣಕ್ರಿಯೆಯನ್ನ ಕಠಿಣಗೊಳಿಸುತ್ತೆ. ಹಾಗಾಗಿ ಹಣ್ಣನ್ನ ನೀವು ಊಟ ಆದ ನಂತರ ತಿನ್ನೋ ಬದಲು ಆಹಾರದ ಮಧ್ಯಭಾಗದಲ್ಲಿ ಸ್ನಾಕ್ಸ್ ರೀತಿ ತಿನ್ನೋದು ಉತ್ತಮವಾಗಿರುವಂತಹ ಆಯ್ಕೆ. ಊಟ ಆದ ನಂತರ ತಕ್ಷಣ ಸ್ನಾನ ಮಾಡಬೇಡಿ. ಹೌದು, ನಮ್ಮ ಪೂರ್ವಿಕರು ಕೂಡ ಇದನ್ನ ಹೇಳ್ಕೊಂಡು ಬಂದಿತ್ತು. ಇದರ ಹಿಂದಿರುವಂತಹ ಕಾರಣ ಏನಂದ್ರೆ, ಊಟ ಆದ ನಂತರ ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸೋದಕ್ಕಾಗಿ ರಕ್ತದ ಚಲನೆ ಹೆಚ್ಚಾಗಿ ಬೇಕಾಗಿರುತ್ತೆ. ಒಂದ್ ವೇಳೆ ನಾವು ಊಟ ಮಾಡಿದ ತಕ್ಷಣ ಸ್ನಾನ ಮಾಡಿದ್ರೆ ರಕ್ತದ ಹರಿವು ಕಮ್ಮಿ ಆಗುತ್ತೆ, ಹಾಗೆ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಊಟ ಆದ ನಂತರ ಸ್ನಾನ ಮಾಡೋದನ್ನ ತಪ್ಪಿಸಿ ಸುಮಾರು 1 ಗಂಟೆಯ ನಂತರ ಸ್ನಾನ ಮಾಡಿ. ಊಟ ಮಾಡಿದ ಕೂಡಲೇ ಮಲಗೋದು. ಹೌದು, ತುಂಬಾ ಜನಕ್ಕೆ ಇದೊಂದು ಅಭ್ಯಾಸ ಇದ್ದೇ ಇರುತ್ತೆ. ಆದ್ರೆ ನಮ್ಗೆ ಮುಂಚೆಯಿಂದ ಹೇಳ್ತಾ ಇದ್ರು, ನೆನಪಿದ್ಯಾ? ಊಟ ಆದ್ಮೇಲೆ ಸುಮಾರು 100 ಹೆಜ್ಜೆಗಳನ್ನಾದ್ರೂ ನಡಿಬೇಕು ಅಂತ. ಹೌದು, ಸುಮಾರು 100 ಹೆಜ್ಜೆಗಳನ್ನಾದ್ರೂ ಊಟ ಆದ ನಂತರ ನಡೆಯೋದ್ರಿಂದಾಗಿ ಜೀರ್ಣಕ್ರಿಯೆ ಸರಾಗ ಆಗುತ್ತೆ. ಹಾಗೆ ನಿಮ್ಮ ಹೊಟ್ಟೆ ತುಂಬಿದ ಹಾಗಿರುವುದು, ಬ್ಲೋಟಿಂಗ್ ಆಗಿರುವಂತಹ ಸಮಸ್ಯೆ ಕೂಡ ಆಗೋದಿಲ್ಲ. ಹಾಗಾಗಿ ಊಟದ ನಂತರ ತಕ್ಷಣ ಮಲಗುವಂತಹ ಅಭ್ಯಾಸ ಇದ್ರೆ ಇವತ್ತೇ ಬಿಟ್ಟು ಬಿಡಿ.